ಬಿಟ್ಟ ನಡಿಯ ಸ್ವಕ್ಕ ನೀ ಅಲೋಗ ನನ್ನ ತಕ್ಕ ಬಿಟ್ಟ ನಡಿಯ ಸ್ವಕ್ಕ ನೀನು ಅಲ ಹೋಗ ನನ್ನ ತಾಕ ಬಿಟ್ಟ ನಡಿಯ ಸ್ವಕ್ಕ ನೀ ಅಲೋಗ ನನ್ನ ತಕ್ಕ ಬಿಟ್ಟ ನಡಿಯ ಸ್ವಕ್ಕ ನೀನು ಅಲ ಹೋಗ ನನ್ನ ತಾಕ ಬಗೆಯ ನಿನ್ನ ಬುಕ್ಕ ಸಬದಾಗ ಮಾಡತೇನಿ ಚಕ್ಕ ಬಗೆಯ ನಿನ್ನ ಬುಕ್ಕ ಸಬದಾಗ ಮಾಡತೇನಿ ಚಕ್ಕ ಬಿಟ್ಟ ನಡಿಯ ಸ್ವಕ್ಕ ನೀನು ಅಲ ಹೋಗ ನನ್ನ ತಾಕ ಬಿಟ್ಟ ನಡಿಯ ಸ್ವಕ್ಕ ನೀನು ಅಲ ಹೋಗ ನನ್ನ ತಾಕ ತಗಿಯ ನಿನ್ನ ಬೋತ ಸಬದಾಗ ಮನತೇನ ನಿನ್ನ ಚಕ್ಕ ತಗಿಯ ನಿನ್ನ ಬೋತ ಸಬದಾಗ ಮಾಡತೇನ ನಿನ್ನ ಚಕ್ಕ ಬಿಟ್ಟ ನಡಿಯ ಚೊಕ್ಕ ಬಿಟ್ಟ ನಡಿಯ ಸೊಕ್ಕ ನೀ ಅವಾಗ ನನ್ನ ತಕ್ಕ ಬಿಟ್ಟ ನಡಿಯ ಸೊಕ್ಕ ನೀನು ಅಲ ಹೋಗ ನನ್ನ ತಾಕ ಬಗೆಯ ನಿನ್ನ ಬುಕ್ಕ ಸಬದಾಗ ಮಾಡತೇನಿ ಚಕ್ಕ ತಗಿಯ ನಿನ್ನ ಬುಕ್ಕ ಗೆಳತಿ ಮಾಡತೇನಿ ಚಕ್ಕ ಬಿಟ್ಟ ನಡಿಯ ಸೊಕ್ಕ ನೀನು ಅಲ ಹೋಗ ನನ್ನ ತಕ್ಕ ಬಿಟ್ಟ ನಡಿಯ ಸೊಕ್ಕ ನೀನು ಅಲ ಹೋಗ ನನ್ನ ತಕ್ಕ ತೆಗಿಯ ನಿನ್ನ ಭೂಕ ಸಬದಾಗ ಮಾಡತೇನಿ ಚಕ್ಕ ತೆಗಿಯ ನಿನ್ನ ಭೂಕ ಸಬದಾಗ ಮಾಡತೀನ ಲೆಕ್ಕ ಹೆಣ್ಣ ಹೆಚ್ಚ ಮಾಡಾಕ ಹೆಣ್ಣ ಹೆಚ್ಚ ಮಾಡಾಕ ನನ್ನ ಜೋಡಿ ಬಂದಾಗಿ ಹಾಡಾಕ ಎನ್ನ ಹೆತ್ತ ಮಾಡಾಕ ನನ್ನ ಜೋಡಿ ಬಂದೈಲಿ ಹಾಡಾಕ ಹೆಣ್ಣ ಹೆಚ್ಚ ಮಾಡಾಕ ನನ್ನ ಜೋಡಿ ಬಂದಾಗಿ ಹಾಡಾಕ ಎನ್ನ ಹೆತ್ತ ಮಾಡಾಕ ನನ್ನ ಜೋಡಿ ಬಂದೈಲಿ ಹಾಡಾಕ ಗೊತ್ತಿಲ್ಲ ನಿನ್ನ ಹುಳಕ ಗೆಳತಿ ಪಾರಾಗ ಬೆಳತನಕ ಗೊತ್ತಿಲ್ಲ ನಿನ್ನ ಹುಳಕ ಪಾರಾಗ ಬೆಳತನಕ ಬಿಟ್ಟ ನಡಿಯ ಸೊಕ್ಕ ನೀನು ಅಲೋಗ ನನ್ನ ತಾಕ ಬಿಟ್ಟ ನಡಿಯ ಸೊಕ್ಕ ನೀನು ಅಲೋಗ ನನ್ನ ತಾಕ ಮಾಡತೇನಿ ಚಕ್ಕ ಅಗಿಯ ನಿನ್ನ ಒಕ್ಕ ಸಬದಾಗ ಮಾಡತೇನಿ ಚಕ್ಕ ಹೆಣ್ಣ ಹೆಚ್ಚ ಮಾಡಾಕ ನನ್ನ ಜೋಡಿ ಬಂದತಿ ಹಾಡಾಕ ಹೆತ್ತ ಮಾಡಾಕ ನನ್ನ ಜೋಡಿ ಬಂದೀವಿ ಹಾಡಾಕ ಬಂದದಿ ಹಾಡಾಕ ಇವತ್ತ ಪಾರಾಗ ಬೆಳತನಕ ಬಂದದಿ ಹಾಡಾಕ ಇವತ್ತ ಪಾರಾಗ ಬೆಳತನಕ ಬಿಟ್ಟ ನಡಿಯ ಸೊಕ್ಕ ಇವತ್ತ ತಿಳಿಯಲಿಲ್ಲಲೇಕ ಬಿಟ್ಟ ನಡಿಯ ಸೊಕ್ಕ ಇವತ್ತ ತಿಳಿಯಲಿಲ್ಲಲೇಕ ತೆಗಿಯ ನಿನ್ನ ಬೋತ ಸಬರಗ ಮಾಡತೇನ ಚಕ
ನಮ್ಮಪ್ಪನ ಬೆಳಕ 28 ಉತ್ತರ ಕೇಳಕ್ಕ ನಮ್ಮಪ್ಪನ ಬೆಳಕ ಇದ್ದ ಬಿತ್ತ ಕೇಳಲೆಕ್ಕ 4 ಮಂದಿ ಅವತಾರಕ್ಕ ಹಿಂಗ ಇರ್ತಾರ ಶಿಷ್ಯರ್ ಕಡಕ 4 ಮಂದಿ ಅವತಾರಕ್ಕ ಹಿಂಗ ಇರ್ತಾರ ಶಿಷ್ಯರ್ ಕಡಕ ಬೆಟ್ಟ ನಡಿಯ ಸಾಕ ನೀನು ಅಲ್ಲಿ ಹೋಗ ನನ್ನ ತಾಕ ಬೆಟ್ಟ ನಡಿಯ ಸಾಕ ನೀನು ಅಲ್ಲಿ ಹೋಗ ನನ್ನ ತಾಕ ತಗಿಯ ನಿನ್ನ ಬೋಕ ತಬರಗ ಮಾಡತೇನೆ ಜಾಕ ತಗಿಯ ನಿನ್ನ ಬೋಕ ತಬರಗ ಮಾಡತೇನೆ ಜಾಕ ನಮ್ಮಪ್ಪನ ಬೆಳಕ 28 ಉತ್ತರ ಕೇಳಕ್ಕ ನಮ್ಮಪ್ಪನ ಬೆಳಕ 28 ಅವತಾರ ಕೆಳಚಕ್ಕ ಒಂದೊಂದು ಅವತಾರಕ್ಕ ಶಿಷ್ಯರ ಇರುವುದಕ್ಕ ಒಂದೊಂದು ಅವತಾರಕ್ಕ ಶಿಷ್ಯರ ಇರುವುದಕ್ಕ ಬೆಟ್ಟ ನಡೆಯ ಸಾಕ ನೀನು ಅಲೋದು ನನ್ನ ತಾಕ ಬೆಟ್ಟ ನಡೆಯ ಸಾಕ ನೀನು ಅಲೋದು ನನ್ನ ತಾಕ ನೀನು ನನ್ನ ತಾಕ ಸಬದಾಗ ಮಾಡತೀರ ಚಕ ತಗಿಯ ನಿನ್ನ ಬೊಕ್ಕ ಸಬದಾಗ ಮಾಡತೇನ ಚಕ ಹಲೋ ಯಾವ ಏನ್ ಹೇಳುದಪ್ಪ ಅಂದ್ರ ಏನ್ ಹೇಳ್ಬೇಕಂತ ಮಾಡ್ರಿಪ್ಪ ಸರ ಸರದೋಡಿ ಕಲಾವಿದರು ಭಾಳ ಚಂದ ಮಾತಾಡಿ ಹನುಮಂತನ ಏನ್ ಚಂದ ಕೂತಾರ ನೋಡ್ಲಾ ಅವ್ರು ಹೆಂಗ್ ಕೂತಾವ ಕುಬ್ಸ ಮಾಡ್ತಾರ್ಗತ್ತೆ ಹೌದ್ ಕಟ್ಟಿ ಮ್ಯಾಲ ಕರ ಹುಟ್ಟೊತ್ತಿ ಸರ ಪೂಜಾಗ ನನಗ ವರ ಹೌದು ಅವರ ತಲೆ ಕೂಡ್ಸ್ಯಾರ ಅವ್ರು ನಿಮ್ಗ ಹಿಂಗ ಐತಿದ ಹೌದ್ ಮತ್ತೊಂದ್ ಮಾತ್ ಏನ್ ಹೇಳೋದಂದ್ರ ಏನ್ರಿಪ್ಪ ಭಾಳ ಚಂದ ಮಾತಾಡಿ ಹೇಳಕ್ಕೆ ಹಾ ಹೆಂಗ ಹೋರಿದು ಒಂದ್ ಹೇಳ ಸುದ್ದಿ ಹ್ಮ್ ಕೆರಿ ದಂಡಿ ಹೋರಿ ಆಕಳ ಹೋರಿ ಇರ್ತತ್ತ ಹೌದ್ ದೋತ್ರ ಕಚ್ಚಿ ಹಿಡ್ಕೊಂಡ್ ಕಸಿಂದ ಕರ್ನಾನ ಹೊತ್ಕೊಂಡ್ ಬರ್ತೇನೆ ಅಂತ ಒದ್ದಾಡಿ ಕಿಸಿಂದ ದೋತ್ರ ಕಚ್ಚಿ ಕಳಿತತ್ತ ಹೌದು ಇದನ್ನ ನಿಮ್ಮ ಅವ್ವ ಕಲಿಸಲ್ವ ನೀ ಕಲಿಸಿದ್ವ ಹಾ ನೀನ ಕರ್ಕೊಂಬಂದ್ವ ಏಹೆ ಈ ಕಡೆ ನಡ್ಕೊಂಡ್ರ ಒಂದ್ ಮಾತು ಹೇಳ್ತೀನಿ ಕೇಳಿ ನಿನಗ ಏನ್ರಿಪ್ಪ ನಿನಗೂ ಬತ್ತು ಹೇಳ್ತವ ಇಲ್ಲಂದ್ರ ಈ ಚಿಡಿಗೆ ಚುಟ್ಕಮ್ಮವ ಅನ್ತವ ಮಾವಳಿ ಕೇಳ್ತವ ಇಲ್ಲಾಂದ್ರ ಇಲ್ಲಿ ನಮ್ಮ ಕಾಕ ಕೂತೈತಿ ಹುಲಿ ಹೌದು. ಬಂಗಾರ ಅಂತ ಹುಲಿ ಐತಿ ಹೌದಾ ಇದಕ್ಕೆ ಇವನಾರ ಮಾಡ್ಕೊ ಹೌದಾ ನಿನಗ್ ಭಾರಿ ಹೊರ ಹಾಕನವ ಹೌದ್ ಅವನಾರ ಮಾಡ್ಪ ಯಾಕಂದ್ರ ಬರೋವ್ರ ಜೋಡಿ ಗಿಡಿ ತೆಪ್ಪಕ್ಕೆ ಮಾಡ್ಕೊತೇನ ಬೆಳಿಗ್ಗೆ ಹೇಳ್ತಾನ ಅವ ಏನಂತಾರ ಗೊತ್ತಿಲ್ಲ ಮತ್ತ ಆಯ್ಕೆ ಹರಿಯೋದ್ ಏನ್ ಅನ್ಬಾರ್ದತ್ತ ಇರ್ಲಿ ನಾನ್ ಮಾತಾಡ್ತೀನಿ ಕೇಳ ಯಾಕಂದ್ರ ನಾ ಅಂದಿದ್ದ ನಿನಗೆ ಮನಿ ಸಿಪ್ಪೆಟ್ ಐತಿರ್ಬೇಕು ಯಾಕಂದ್ರ ನಮ್ಮ ಅಪ್ಪನ ಪರಮಾತ್ಮ ಇದ್ದಂಗವ ಹೌದ್ ಈಗ ಏನ ಗಂಡ ಮಕ್ಕಳದಾರಲ್ಲ ಇವರೆಲ್ಲ ಪರಮಾತ್ಮನ ಔಷಧವ್ರ ಹೌದಾ ಹಾ ಅದರ ಸಂಬಂಧ ನಾ ಏನ್ ಹೇಳುವಂದ್ರ ಏನು ಆಯ್ಕೊಂದು ಮಾತು ಮಾತಾಡಿ ಹೋರಿ ಬದಲ ಹಾ ಹಾ ಹೋರಿ ಇರುವಂಗಿತ್ತತ್ತ ಅದೇ ದಿನ ಹುಟ್ಟಿತ್ತತ್ತ ಹೌದ್ ಆಕಳ ಇಳುತ್ತತ್ತ ಹಾ ಅದನ್ನ ಬಗಲ ಹಿಡ್ಕೊಂಡ ಹೊಂಟಿನತ್ತ ನಾನು ದೋತ್ರ ಕಾಚಿ ಕಳೆದತ್ತ ಹೌದಾ ಎಷ್ಟು ಚಂದ ಜೋಡ್ಸ್ಯಾಳ ನೋಡದನ್ನ ಹ್ಮ್ ಎಲ್ಲಿ ನೋಡ್ಲಿ ಬರೀ ದೋತ್ರ ಕಚ್ಚಿ ಮ್ಯಾಲ ನೆಗರು ಹೇಳಲ್ಲ ಬರೀ ಒಂದ್ ಕಚ್ಚಿನ ಬಟ್ ಮೇಲೆ ಜಿಗದ್ ಬಿಡ್ತಿ ಹೌದ್ ಒಂದ್ ಮಾತು ಹೇಳ್ತೀನಿ ಕೇಳು ಹ್ಮ್ ಹೋರಿ ಅದ ದಿನ ಹುಟ್ಟೈತೆ ಅಂತ ಹೇಳಿದೆ ಹೌದ್ ಅದನ್ನ ನಾ ಹೊತ್ಕೊಂಡ್ ಹೊಂಟಿನ ಅಂತ ಹೇಳಿದೆ ಹ್ಮ್ ಹೊತ್ರ ಹೆಂಗ್ ಹೊರ್ತಾರೋ ಹೆಂಗ? ಬಗಲ ಹಿಡ್ತಾರ ಹೋರಿ ಎಂದಾರ ಹೋರಿಕರ ಬಗಲ ಹಿಡ್ತಾರೋ ಬಗಲ ಹಿಡಿಯಾಕದೆ ನಾಡಮರಿನ ಹಾ ಅದ್ ಹೆಂಗ್ಯಾಗ ಬರೋದು ಗಂಡು ಮಗ ಹೋಗನಿ ಹುಟ್ಟಿದ ಸ್ವಾರ್ಥ ಆತ್ಯಪ್ಪ ನೀನು ಈಗ ಈ ಟೈಮ್ದಾಗ ನಮ್ ಚಿಗೋಣಿ ಎಟ್ ಕಡಿರ್ಬೇಕು ಇಲ್ಲ ಅವನ್ ಬರೋವರಿ ಇತ್ತೆ ಯಾಕಂದ್ರ ಹೋರಿ ಹೆಂಗ ಬಂದೈತೆ ಅಂತ ಕೇಳಿದ ಹೌದ್ ಹೋರಿ ಬರ್ಬೇಕಂದ್ರ ಅದಕ್ಕೊಂದ್ ಐತಿ ಕಾರಣ ಹಾ ನಾನು ಮಾತು ಹೇಳ್ತಿಕ್ಕಲ್ಲ ದುಷ್ಟಾಂತ ಏನು ಹನುಮಂತನ ಯಾಕಂದ್ರ ಈ ಶಬ್ದ ಜಗತ್ತಿನ್ಯಾಗ ಹೌದ್ ಹಿಂಡು ಕುರಿಯಾಗ ಒಂದು ಪುಂಡ ತಗಿರ್ಬೇಕು
ಹೌದು ಅಪ್ಪಂಡು ಟಗರ್ ಬೇಕು. ಅಲ್ಲಿದ್ದಾಗ ಒಂದು ಟಗರ್ ಮರಿ ಕಾಮತ್ತ ಬೀಳ್ತಾವ. ಹಾ ಅಸಲು ಟಗರ್ ಇತ್ತಂದ್ರೆ ಅಸಲು ಮರಿನ ಬೀಳ್ತಾವ. ತಾಪದನ ಮರಿಬೇಕು. ಹಾ ಆಕೆ ಹೇಳ್ಯಾಳು ಅಸಲು ಹೋರಿ ಕರ ಇತ್ತ ಅಂತ ಹೇಳ್ಯಾಳ. ಹಾ ಅಸಲು ಕರ ಅಂದ್ರ ನೋಡ ನೀನ ಈಗೇನ್ ಹೇಳ್ತೇನಿ ಆಕಳ ಅಸಲು ಹೋರಿನ ಇರ್ಬೇಕತ್ತ. ಹೌದು ಅದಕ್ಕೊಂದು ಹೋರಿಯಲ್ಲಿ ಇದ್ದಾಗನ ಅಸಲು ಕರ ಬಿದ್ದೈತೆ. ಹೌದು ಅದನ್ನ ಹೊರಬೇಕಾರೆ ಹೆಂಗ್ ಹೊರ್ತಾನವ ಹೆಗಲ ಮ್ಯಾಗ ಹೊರ್ತಾನವ. ಹೌದಾ ತಗಲಾಗಿ ಹಿಡಿಯಾಕ ನಾನು ಅಡಮಾರಿ ಮಾಡಿದ್ದೆ ನನಗ ಬಡಿ ಹ್ಮ್ ತಗದಾಳಿಕೆ ಸೆಕದ ಹೌದು ಅದನ್ನ ಹಿಡಿದ್ರಿ ಕಾಂಕಾರ ಅದನ್ನ ತಗೊಂಡು ಹೊಂಟ್ರಿ ಒಂದು ಒತ್ತರ ಕಾಚಿ ಕಳಿಸ್ತ್ರಿ. ಅದಕ್ಕೆ ಇವ್ರು ಹೂ ಅಂತಾರನ ಓಡಿ ಒಂದ ಉಳಿತತ್ರಿ ಬೈಡನ್ ಹೋರಿ ನಾನು ಓಡಿದತ್ರಿ. ಇದು ಆಯ್ಕೆ ಹೇಳೋದು ಮಾತದ ನೋಡು ಶ್ರೀಕೃಷ್ಣ ಒಟ್ಟೆ ಈ ಜಗತ್ತಿನ್ಯಾಗ ನಮ್ಮಪ್ಪ ಅಲ್ಲಿ ನೋಡಲ್ಲಿ ಕಾಕ ಬ್ಯಾರೆ ಹೇಳಿ ನೋಡ್ತಾನ ಬೆಳಿ ಯಪ್ಪ ನಾನು ಮಾತಾಡ್ನ ಕೇಳಿಲ್ಲ ಈ ಜಗತ್ತಿನ ಆಯ್ಕೆ ಹೋರಿ ನೋಡಿದತ್ತ ಹೇಳ ಇಡೀ ಜಗತ್ತ ನೋಡ್ದತ್ತೆ ನಮ್ಮ ಅಪ್ಪನ ಹೋರಿ. ಹೌದು ಇಡೀ ಹೊಟ್ಟೆಗೆ ಶಬ್ದ ಯಾಕಂದ್ರ ಇಲ್ಲಿ ಯಾರು ಇರ್ಬೋದು ನಾವೇನೋ ತಪ್ಪು ತಿಳ್ಕೋದಲ್ಲ. ಕುಲದಾಗ ಯಾಕಪ್ಪ ಅಂದ್ರ ಜಯ್ಯಾರ ಕುಲದಾಗ ಈ ಶಬ್ದ ಬಾಹುಬಲಿದ ಮೂರ್ತಿ ಪೂಜೆ ಆಕತ್ತೆ. ಆ ದೇವ್ರ ಪೂಜೆ ಆಗ್ಬೇಕಾದ್ರೆ ಪರಮಾತ್ಮವ ಸಾಕ್ಷಾತ್ ಹಂಗ ತಿರ್ಗ್ಯಾನವ. ಹೌದು ನನಗ್ ಮನಿ ಇಲ್ಲ ಬಂಧು ಇಲ್ಲ ಬಳಗಿಲ್ಲ ದಿಕ್ಕಿಲ್ಲ ದಿವಾಳಿ ಇಲ್ಲ ಒಟ್ಟೆ ಏನೂ ಇಲ್ಲ ಒಟ್ಟೆ ಹಂಗದನ್ಯ. ಹೌದು ನಿನಗೆ ಎಲ್ಲಾ ಇದ್ದ ಕಸಿಯಿಂದ ನೀ ಯಾಕೆ ಹಿಂಗದದಿ? ಹಾ ಕಿಲ್ಲೈತು ಗಂಟೆ ಹಾಕಬಿಡಿಬೇಕು. ಎಲ್ಲಾರ್ಗೂ ಲೈಕ ನಿನಗೊಂದೋ ಲೈಕ ಹೆಂಗ ಬೇಕಾಯ್ತು ಇರ್ಲಿಯಪ್ಪ. ಆಕೆ ಹೇಳುದು ಹೇಳಕರೆ ಅದನ್ನ ಅರ್ಧ ತುಡ್ದು ಹೇಳ್ಬೇಕು. ನಾಗ ಹೇಳಿ ಅರ್ಧ ಮುರ್ಧ ಹರಿ ಬಂದಿದ್ದು ಕರೆ ಕವಿಂದಿ ಹಸಕ್ ಹೋಗಿ ಕಡ್ತಾ ತಿಂದಿದ್ದು ಕರೆ ಯಾಕೆ ಹೇಳಿ ಇದ್ರ ಸಂಬಂಧ ಹೇಳಿ ನನ್ನ ಕೆನಕ ಬೇಡ ಕೆಣಕಿನ ತಗೊಂಡು ತಿನ್ಕೋತಕ ಬಿಡು ಮಗ ಅಲ್ಲ ಮಾತ್ರ. ಎಲ್ಲಾರು ಬೇರೆ ನಮ್ದ ಬೇರೆ ಕೊಡ್ತಾ ಒಂದ್ ಮಾತು ಅದನ್ನ ಕೇಳ ಕರೆ ನೀನ್ ಔಷಿಗೆ ಹುಟ್ಟಿದ್ದಾರ ಆ ಹೋರಿದೇನ್ ಹೇಳಿದ್ದ ಅರ್ಧ ಹೇಳ್ಬೇಡ ಪೂರ ಹೇಳ. ಅಲ್ಲಿ ಹೋರಿ ಹುಟ್ಟಿದ್ದ ಕೆರಿ ಮೇಲ ನೀ ಹೇಳಿದಿ ಹೋರಿ ಹುಟ್ಟಿದ್ದು ಕರೆ ಅದೇ ದಿನ ಹುಟ್ಟಿದ್ದೆ ಅಂತ ಹೇಳಿದಿ. ಅದೇ ದಿನ ಹೋರಿ ಹುಟ್ಟಿತ್ತಂದ್ರ ಅವ ಹೊತ್ಕೊಂಡ್ ಬಂದಾನ ತಂದದಿ. ಅವ ಏನ ಬಗಲ ಹಿಡ್ಕೊಂಬಂದು ಹೋರಿಕರ ಬರ್ತೈತಿ ಹನುಮಂತನ ಹಂಗೆ ಬರ್ತೈತಿ ಅದು ಬಗಲಾಗನ ಹಿಡಿಬೇಕ. ಇಟ್ಟು ಮಂದಿದಾರ ನಮ್ಮ ಅಪ್ಪಗಳ ಆ ಕೈ ಹಿಡಿದ್ರೆ ಬಗಲಾಗನ ತರಬೇಕು ಅವ್ರ ಕರುಗಳ. ಹೌದ್ ಇಲ್ಲಕ ನಿನ್ನ ಹೆಗಲ ಮೇಲೆ ಕೊಡ್ತಾವ ಮಾತ್ನ ಸತ್ತ ಒಂದು ಆ ಕೈ ಇತ್ತಂದ್ರ ಈಕಿ ಬಗಲಾಗನ ಹಿಡಿಸಬೇಕ. ಹೌದ್ ಹಾ ಹಂಗ ಮಾಡೋಳಪ್ಪ ಹಂಗಾಗೈತಕ್ಕೆ ಜನ್ಮ. ಹೆಂಗ್ ಕೂತಾಳ ನೋಡಿ ತಳಿ ಚಂದ ಹಾಕೊಂಡ್ ಕುಬ್ಸ ಮಾಡ್ಕೋರ್ಗೈತೆ. ಹಿಂಗ ಕೂತಿರ್ತಾರ ನೆಪ್ಪ ಕುಂಸ ಮಾಡ್ಸೊಳಗ ಹೆಂಗ ಕೂತಿರ್ತಾರಲ್ಲ. ನನ್ನ ಗಾಂಡಿಗೆ ಅರ್ಧ ತಲೆ ಚೈನೆ ಹಾಕ್ತಾರೋ ಇಲ್ಲೋ ನಾನು ತವ್ರ ಮನೆ ಅರ್ಥ ಚಿಂತೆ ಮಾಡ್ಕೋತ. ಹೌದು ಅದಕ್ಕೆ ಹೇಳ್ತೀನಿ ಕೇಳ ಹಂದುರ್ಕ ಬರುಟ್ಟಿಗೆ ಹೆಣ್ಕಂಡ ಮದಿ ಮಗಳ ಸೋಬಾಣ ಸೋಯಣ್ಣೀರೇ ಸೋಬಾಣ ಬನ್ನೀರೇ ಹಿಂಗ ಐತಿಕೆ ಬಾಳ ಇರ್ಲಿಪ್ಪ. ಯಾಕಂದ್ರೆ ಬಾಳ ಒಳ್ಳೆಕಿದಳು ಅವ್ರಂತ ಕಲಾವಿದರು ನಾವಲ್ಲ. ಹೌದು ಒಳ್ಳೆ ಕಲಾವಿದರದಾರ. ಯಾಕೆ ಹೇಳುದು ಅಂದ್ರೆ ಇದ ಮಾತ ಯಾಕ್ರಿ ಕೇಳ್ರಿ. ಯಾಕಂದ್ರ ಹೊರಿದವ್ರು ದುಷ್ಟ ಅಂತ ಹೇಳ್ಯಾರ ಅಂದ್ರೆ ನಾವೊಂದು ಮಾತು ನೆನಪಾಕೈತಿ. ಏನ್ರಿಪ್ಪ ಅದು? ಹಳ್ಳಿ ಊರಾಗ ಒಳ್ಳೆ ಮನಿತನ ಇಬ್ರು ಗಂಡ ಹೆತ್ತಿರ್ತಾರಣ್ಣ ಇರ್ತಾರಪ್ಪ. ಹಳ್ಳಿ ಊರಾಗ ಒಳ್ಳೆ ಮನಿತನ ಇರ್ತತಿ ಹನುಮತನ. ಹೌದು ಅವ್ರಿಗೆ ಏನಾಗೈತ್ರಪ್ಪ ಅಂದ್ರ ಏನು ದಿನ ದೇವ್ರಿಗೆ ದುಡುಕಿ ಮಾತಿರ್ತಾರ. ಹೌದು ಯಾರು ಮೆಳವಂಕಿ ಮಾಳಿಂಗರಾಯಾಗ. ಹೌದು ಒಂದು ಗಂಡ ಮಗ ಹುಟ್ಲಿ ಅಂತ ಹೇಳಿ ಹೌದು ದಿನ ಹುಟ್ಟಿರ್ತಾರೋ. ಹೌದು ಅವ್ರು ಹೋಗೋ ಟೈಮ್ದಾಗ ಏನಾಗಿರಪ್ಪ ಅಂದ್ರ ದಿನ ದೇವ್ರಿಗೆ ಹೋಗೋದ ಬರೋದ ನಡೆದಿರತ್ತಿ. ಅವ ಏನ್ ಹೇಳ್ತಾ ಅಂದ್ರ ಗಂಡ ಮಕ್ಕಳಾಗುದಿಲ್ಲ. ಒಂದು ಟೈಮ್ದಾಗ ಏನಾಕೈತಿಪ್ಪ ಅಂದ್ರ ಹ್ಯಾಂತಿ ಹೇಳ್ತಾನ ಗಂಡ ಏನಂತ ಏ ದಿನ ನಿಂದ ನೋಡಿ ಸಾಕಾಗೈತೆ. ನಾ ದಿನ ಹೊಲಕ್ ಹೋಗವ ನಸಿಕಿನ 4 ಗಂಟೆಗೆ ಎದ್ದು ನಾನು ಹೊಲಕ್ ಹೋಗವ ಹೊಸಗೊಂಡ್ ಇಲ್ಲೇ ಕುಂಡ್ರ ನಸಿಕಿನ ಎದ್ದ 4 ಗಂಟೆಗೆ ಹೊಲಕ್ ಹೋಗವ ಹೋಗುದ ಬರುದ ಇದಾಗೈತಿ. ಯಾಕಂದ್ರ ಮಂದಿನ ಕಂಡು ಬಾಳೆ ಮಾಡು ಮೊದಲನವ್ರ ಕಂಡು ಬಾಳೆ ಮಾಡತ್ತ ಯಾರು ಹೇಳಿದ ನಿಡ್ಗುಂದಿ ಪೂಜಾ ಹೇಳಿದ. ಹೌದಾ ಈಕೇನ್ ಮಾಡ್ಲಿ ಗೊತ್ತೇನ ಹನುಮಂತನ ಏನ್ರಿಪ್ಪ ಮಗಲಾನವ್ರ ಕಂಡು ಬಾಳೆ ಮಾಡ ಅಂದಕ್ಕೂ ಒಂದು ಮಾತು ಹೇಳ್ತಾಳಿಕ್ಕೆ ಏನಂತ್ರಿಪ್ಪ ಮಗಲಾನವ್ರ ಕಂಡು ಬಾಳೆ ಮಾಡ ಅಂತ ನನ್ನ ಗಂಡ ತಿನ್ನೋರು ನನಗೆಲ್ಲ ಸಾಕಾಗಿ ಹೋಗೈತಿ. ಇಂದರ ನೋಡಿ ನಾಯರ ನೋಡಿ ನೀವು ಮತ್ತೆ ಮರ್ದನವ್ರು ನೋಡಿ ನನ್ನ ಗಂಡರ ಚೇಂಜ್ ಆಗ್ತಾನಂದ್ರು ಚೇಂಜ್ ಆಗೋಲ್ಲ. ಒಂದಿನ ಕಂಡು ಬಾಳೆ ಮಾಡ ಅನ್ನತಾನ ಅಂದ್ಕೂನ ಮಗಲಾನವ್ರ ಮನಿ ನಾನ್ ನೋಡ್ಬೇಕಲ್ಲ ಅಂತ ಹೇಳಿ ಏನ್ ಮಾಡ್ಲು ಏನು ಮಗಲಾರ ಮನಿ ಯಾರ್ದತ್ತಪ್ಪ ಅಂದ್ರ
ನೆರಮನೆಯವ್ರ ಮನಿ ಯಾರಪ್ಪ ಅಂದ್ರ ಪೂರ ಹಾರೂರ್ ಮನಿ ಇತ್ತು. ಹೌದು. ಹಾರೂರ್ ಮನಿ ಇತ್ತು. ಹಾರೂರ್ ಮನಿಗೆ ಹೋಗ್ತಾಳ. ಹೋಗಿ ಹೆಣಿಕೆ ಹಾಕಿ ನೋಡ್ತಾಳು. ಹಾರೂರ್ ಅವ್ರ ಮನ್ಯಾಗ ಏನಾಗಿರುತ್ತಪ್ಪ ಅಂದ್ರ ಗಂಡ ಸತ್ತಿರ್ತಾನ. ಹೌದು. ಅಕ್ಕಿ ಗಂಡ ಸತ್ತಿರ್ತಾನ. ಅಕ್ಕಿ ಏನ್ ಮಾಡಿರ್ತಾನ ಅಂದ್ರ ತಲಿ ಬೋಳ್ಸ್ಕೊಂಡ್ ಕಸಿಂದ ಮನ್ಯಾಗ ಕೂತ್ ಬಿಟ್ಟಿರ್ತಾಳ. ಹೌದು. ಅಳ್ಕೋತ ಕೂತ್ ಬಿಟ್ಟಿರ್ತಾಳ. ಈಕೇನ್ ನೋಡ್ತಾಳ, ಗಂಡು ಬರ್ತಾಳು. ಹೆಣಿಕೆ ಹಾಕಿ ನೋಡಿ ಬಂದಿರ್ತಾಳು. ಹೌದು. ನನ್ನ ಗಂಡರ ದಿನ ಮಂದಿರ ಕಂಡು ಬಾಳಿ ಮಾಡ ಅಂತಾನ. ಇವತ್ತು ಒಂದ್ರಾಗ ಯಾರು ಆಗಬೇಕು ಹೊಟ್ಟೆ ಇಲ್ಲಕ್ಕ ಅಂದ್ರ ಅವನಾರು ತಿಳಿದಿರ್ಬೇಕು, ನಂದಾರು ತಿಳಿದಿರ್ಬೇಕಂತಳು. ಮಂದಿನ ಕಂಡು ಬಾಳೆ ಮಾಡ್ಬೇಕಂತ ಕಸಿಂದ ಏನ್ ಮಾಡ್ತಾಳ, ನಡ್ಗುಂದಿ ಪೂಜೆ ಅಂದ್ರ ದಿನ ನಸಿಕೆ 4 ಗಂಟೆಗೆ ಹೊಲಕ್ ಹೋಗವ, ಸಂಜೆ 5 ಗಂಟೆಗೆ ಬರವ. ಬಂದು ಕಣ ಏನ್ ಮಾಡ್ತಾರಪ್ಪ ಅಂದ್ರ ಕಾಲಿಗೆ ನೀರು ಕೊಡುದು, ಮನ್ಯಾಗ ಕಸಿಂದ ತಂದ ಕಸಿಂದ ಚೌಕ್ ಮನಿ ಹಾಕಿ ಕಸಿಂದ ಊಟ ಕೊಡುದು ಮಾಡ್ತಾಳ. ಆಕೆ ಪದ್ಧತಿ ಇತ್ತು. ಸೆರಗ ತಲೆ ಮೇಲೆ ಹೊತ್ಕೋದು ಪದ್ಧತಿ ಇತ್ತು. ಹಂಗ ಮಾಡ್ಕೊತ 1 ದಿನ ಆತು, 2 ದಿನ ಹಂಗ ನಡೆದಿತ್ತು. ಲಾಸ್ಟ್ನೇ ದಿನಕ್ಕೆ ಈಕಿ ನೆರಮನೆಯವ್ರ ಮನಿಗೆ ಹೋಗಿ ಬಂದಿಳು. ಆ ತನಕ ಸುದ್ದಿ ನನಗೆ ಗೊತ್ತಾಗಿರ್ಕಿಲ್ಲ. ಹೋಗಿ ಬಂದು ಏನ್ ಮಾಡ್ಲಿ ಗೊತ್ತೇನಪ್ಪಕ್ಕೆ, ಆ ನೆರಮನೆಯವ್ರ ಮನಿ ಏನ್ ನೋಡಿಲ್ಲ, ಮಗಳಾನ ಮನಿ ಹೋಗಿ ಬಂದು ಆಕೆಯಾರ ತಲೆ ಬೋಸ್ಕೊಂಡಿವ. ಇನ್ನೇನಂದ್ ಗೊತ್ತ, ಮಗಳಾನವ್ರನ್ನ ಕಂಡು ಬಾಳೆ ಮಾಡತ್ತ. ಗಂಡ ಅಂದಿದ್ನ ಆಕೆ ತಲೆ ಓಡಾಡ್ತತ್ತು. ಆಕೇನಂದು ಒಟ್ಟೆ ನನ್ನ ಗಂಡರ ಹಿಂಗಂದ ಈ ಮಾತ. ಆ ಕಡೆಯಿಂದ ಅಂದ ಒಟ್ಟ 10 ನಿಮಿಷನ್ಯಾಗ ನೋಡಿ ಆ ಕಡೆಯಿಂದ ತಲಿ ಬೋಸೋದತ್ತೇನ್ರಿ, ಕೂತ ಕತ್ಸೋದನ್ನತ್ರಿ. ಆ ಕಡೆಯಿಂದ ಬಂದು ಬಿಟ್ಟ. ಕಾಯಿ ಕುಂಡದಕ್ಕ ಟ್ಯಾಂಕ್ ಮುರಿದಕ್ಕ. ಹೌದಾ? ಕೂತ್ ಬಿಟ್ಟು ಬಂದು ಬಿಟ್ಟ. ಮತ್ತೇನ ಬರೋಟಿಗೆ ಏನಾಗಿತ್ತಂದ್ರ ಇದ್ರಿಗೆ ನಿಂತಿಲ್ಲ ಆಕೆ. ಏಪ ಬಾಯಿಗೆ ಕರ್ದು ತಲೆಗೆ ಏರ್ತು ತೀರ್ಥ ಕೇಳಕ್ಕೆ. ಯಾವ ಅಂದ ಆಗಿನ ಟೈಮ್ ಹಾಕಿದಿರ್ಕಿಲ್ಲ. ಒಂದು ತಲೆಗೆ 1 ಸೇರ್ ದ್ವಾರ ತುಂಬ್ತಾನ. ಹೌದಾ? 1 ಸೇರ್ ಅಲ್ಲ 2 ಸೇರ್ ದ್ವಾರ ಕೊಡ್ತಾನ. ನನ್ನ ತಲೆ ಬೋಳ್ಸ್ಬೇಕಿನಿ ಅಂತ. ಹೌದಾ? ಯವ್ವ ಎಲ್ಲಾರು ಗಂಡ ಮಕ್ಕಳ ತಲೆ ಬೋಳ್ಸ್ತಾನ, ಹೆಣ್ಮಕ್ಳ ತಲೆ ಬೋಳ್ಸ್ತಲ್ಲ. ಹೌದಾ? ಯಾಕಂದ್ರ ಇದನ್ನ ಅರ್ಥ ಕೇಳ್ರೆ, ಹೆಣ್ಮಕ್ಳ ತಲೆ ಬೋಳ್ಸುದು ಅಂತ ಅಂದಾಗ ಹೇಳ್ತಾನ. ನೀ ಏನಂದದಿ 1 ಸೇರ್ ಅನ್ನದಿ, ನಾ 2 ಸೇರ್ ಕೊಡ್ತಾನ. ನನ್ನ ತಲಿಯಾರ ಬೋಳ್ಸಬೇಕಂತು. ಎಷ್ಟ್ ತಲಿ ಇದ ಯವ್ವ ನಿಮ್ಮ ಅಂತ. ಹೌದಾ? ನನ್ನ ಹಿಡ್ಕೊಂಡು ಒಟ್ಟ ನನ್ನವ ಇರುದ 1 ತಲಿ ಐತಿ. ನನ್ನ ಗಂಡನ ತಲಿ ಹೋಗೈತೆ. ಆ ತರ ಹೊಲಕ್ ಹೋಗಿತಿ. ನಾ ಬಂದಿಲ್ಲ. ಅವ್ನು ಬರೋಟ್ ಒಳಗ ನಾನು ಲುಟ್ರು ಹೊಡೆದಿರ್ಬೇಕಿನಿ ಅಂತಕ್ಕೆ. ಹೌದು, ಒಟ್ಟು ರುಟ್ರು ಹೊಡಿಬೇಕು. ಏನ್ ಮಾಡ್ತಾನ ಗೊತ್ತೇನ ಪಾಪ, ಇವ್ ಹೈಟ್ ಒಂದಾದ್ರೆ ಸಾಕ. ಏನ್ ಮಾಡ್ತಾನ ಇತ್ತವ ನಮ್ಮ ಪರ್ಸನ್ ಅಂತ ಇರ್ತಾನು. ತಿರುಪತಿ ಲುಟ್ರ ತಂದ ಕಸಿಯಿಂದ ಹಚ್ಚಿ ಬಿಡ್ತಾನ ತಲಿಗೆ. ಎಲ್ಲಾ ತೊಂಡು ಬಡ್ದ ಕಸಿಯಿಂದ ಹೋಗಿ ಬಿಡ್ತಾನು. ಹಾದ್ಕೊಂಡ ಹೇಳ್ತಾಳ, ರೀ ದಿನ ಮಂದಿನ ಕಂಡು ಬಾಳೆ ಮಾಡ, ಮಂದಿನ ಕಂಡು ಬಾಳೆ ಮಾಡ ಅಂತಿದ್ದಿ. ಇವತ್ತು ನಾನು ನಿನ್ನ ಒಟ್ಟೆ ಮಂದಿನ ಕಂಡ ಬಾಳೆ ಮಾಡೀನಿ. ನಂದು ನೋಡಿಕೆ ಬಂದ. ನಿಂದೇನ್ ನೋಡ್ತೀಯ, ನಂದು ನೋಡಂದವ. ಅದಕ್ಕೂ ಲೇಟ್ ಆಗಿತ್ತು, ಹೊಟ್ಟೆ ಹಸ್ತಿತ್ತು. ಬಂದ ಹೆಗಲ ಮೇಲೆ ಬಾರ್ಕೊಳ್ತಾನ ದಾಂಡಿಗಿಟ್ಟ. ಕಾಲಿಗೆ ನೀರು ಕೊಟ್ಟು ಆತ ಊಟಕ್ಕೆ ಕೂತ. ಮತ್ತೆ ಮಂಚ ಹಾಸಿಳು. ಮತ್ತೆ ಮಂಚದ ಮೇಲೆ ಕೂತ್ ಕಸಿಂದ ಊಟ ಮಾಡಕತ್ತ. ಊಟಕ್ಕೆ ತಂದಿಟ್ಟು ಚರಿಗೆ ನೀರು ಇಡ್ತಾಳ. ಹಂಗ ನಿಂತ ತಲೆ ಮೇಲೆ ಸೆರಗ ಜಾರಿ ತಳಗ್ ಬಿತ್ತು. ಹೌದು? ಮ್ಯಾಗಿನ ಮುಗುಳು ಕತ್ತರಿಸಿ ತಳಗ್ ಬಿದ್ದಂಗ. ಇದೇನ್ ಮಾಡಿದೆ ಅಂದ. ಇನ್ನ ಮಂದಿನ ಕಂಡು ಬಾಳೆ ಮಾಡ, ಮಂದಿನ ಕಂಡು ಬಾಳೆ ಮಾಡ ಅಂತಿದ್ದೆ. ಇವತ್ತು ಮಂದಿನ ಕಂಡ ಬಾಳೆ ಮಾಡೀನಿ. ಮಗಳಾದಕ್ಕೆ ತಲೆ ಬೋಸ್ಕೊಂಡಿರು, ನಾನು ತಲೆ ಬೋಸ್ಕೊಂಡೇನೆ ಮಾಮಾರ. ಹೌದಾ? ಅದನ್ನು ಮಾಡಬೇಡ ನಿಡ್ಗುಂದಿ ಪೂಜಾ. ಯಾಕಂದ್ರ ಮಗಳಾನವ್ರಿಗೆ ಹೆಂಗಿರುತ್ತೆ ಹಂಗ ಮಾಡಬೇಡ. ನಿಂದೇನ್ ರೂಢಿಸೇನ್ ಇರುತ್ತೆ ಅದ್ ಒಂದ ಹಿಡಿ. ಅದಕ್ಕೆ ಹೇಳ್ತಾನಕಿ. ಅದಕ್ಕೆ ಈ ಮಲ್ಕಾರಿಗರ ಸುದ್ದಿಯರ್ ಹೋಗಿ ಮುಡ್ಸಂತಾನ. ಅದ್ರ ಸಂಬಂಧ ಏನ್ ಹೇಳುತ್ತ ಅಂದ್ರ, ನೀ ಬಾಳ ಸೇನೆಕಿದ ಒಳ್ಳೆಕಿದೀ, ನಿನಗೆ ಏನ್ ತಿಳಿತಿ ಅದನ್ನ ಅರ್ಥ ಮಾಡ. ಮತ್ ಹೋಗಿ ನನ್ನ ಜೋಡಿ ನೀ ಬೆನ್ ಹೈತಿರ್ತೀವ. ನಾ ಓದ್ ಕಸಿಂದ ಎಲ್ಲಿ ಬಿಡ್ತಾನ ಗೊತ್ತಿಲ್ಲ ನನ್ನ ಕುದುರೆ. ಹೌದು? ಅದರ ಸಂಬಂಧ ಹನುಮಂತನ ಇರ್ಲಿ ಎಲ್ಲ ಪ್ರಕಾರ. ಯಾಕಂದ್ರ ಇನ್ನೊಂದು ಯಾಕೆ ನೋಡಿ ಚಾಲ್ ಹಾಡಿ ನಮ್ ಸರ್ಜೋಡಿ ನಮ್ ಗುರುಗಳಿಗೆ ಚಾನ್ಸ್ ಕೊಡು ಮಾತಾಡಕ. ಮತ್ತ ಹೆಂಗ್ ಬರ್ತಾರ ನೋಡಿ, ಒಂದ್ ಚಾಲ್ ಹಾಡಿ ಕಸಿಂದ ಚಾನ್ಸ್ ಕೊಡು. ಬಿಟ್ಟ ನಡಿಯ ಸ್ವಚ್ಛ ನೀ ಅಲ್ಲ ಹೋಗ ನನ್ನ ಪಕ್ಕ. ಬೆಟ್ಟ ನಡಿಯ ಸಕ್ಕ ನೀನು ಅಲ್ಲಿ ಹೋಗ ನನ್ನ ತಕ್ಕ. ಅಲ್ಲ ಹೋಗ ನನ್ನ ತಕ್ಕ ಸಬದಾಗ ತೆಗಿಯ ನಿನ್ನ ಬುಕ್ಕ. ನನ್ನ ತಕ್ಕ ಸಬದಾಗ ತೆಗಿಯ ನಿನ್ನ ಬುಕ್ಕ. ಬೆಟ್ಟ ನಡಿಯ ಸಕ್ಕ ನೀನು ಅಲ್ಲಿ ಹೋಗ ನನ್ನ ತಕ್ಕ. ಬೆಟ್ಟ ಅಕ್ಕ ನೀನು ಅಲ್ಲಿ ಹೋಗ ನನ್ನ ತಕ್ಕ.
ಮಾಡತೇನ ಚಕ ತಗಿಯನೇನ ಬೊಕ್ಕ ಸಬದಾಗ ಮಾಡತೇನ ಚಕ ನಮ್ಮಪ್ಪನ ಬೆಳಕ ಅವತಾರ ಹೆಚ್ಚಿನ ಕೆಳ ಜನಕ ನಮ್ಮ ಅಪ್ಪನ ಬೆಳಕ ಅವತಾರ ಎತ್ತಿಂದ ಕೆಳಕಡಕ ನಮ್ಮಪ್ಪನ ಬೆಳಕ ಅವತಾರ ಹೇಳುವ ಕೆಳ ಜನಕ ನಮ್ಮ ಅಪ್ಪನ ಬೆಳಕ ಅವತಾರ ಹೇಳುವ ಕೆಳ ಜನಕ ಯಾವ್ಯಾವ ಅವತಾರಕ ಯಾರ ಇರುಲೇಕ ಯಾವ ಅವತಾರಕ ಎಷ್ಟು ಮಂದಿ ಶಿಷ್ಯರ ಇರುವುದಕ್ಕ ಬೆಟ್ಟ ನಡೆಯ ಸಾಕ ನೀನು ಬೆಟ್ಟ ಸಾಕ ಬೆಟ್ಟ ನಡೆಯ ಸಾಕ ನೀವು ಬೆಟ್ಟ ನಡೆಯ ಸಾಕ ಸಾಕ ಸಬಲಗ ತಾಳತೇನೆ ಸಾಕ ತಗಿಯ ನಿನ್ನ ಬೋಕ ಸಬಲಗ ಮಾಡತೇನೆ ಚಕ್ಕ ನಮ್ಮಪ್ಪನ ಬೆಳಕ ಅವತಾರ ಹೇಳುವ ಕುಡಿಸವಕ್ಕ ಅವತಾರ ಹೇಳುವ ಕೆಲ ಜನಕ ಯಾವ ಅವತಾರಕ್ಕ ಎಷ್ಟು ಮಂದಿ ಶಿಷ್ಯರ ಇರುಲೇಕ ಯಾವ ಅವತಾರಕ್ಕ ಎಷ್ಟು ಮಂದಿ ಶಿಷ್ಯರ ಇರುವುದಕ್ಕ ಬೆಟ್ಟ ನಡೆಯ ಸಾಕ ನೀನು ಪಂಡಿತಿ ನನ್ನ ಎಡಕ್ಕ ನನ್ನ ಮುಂದೆ ಮಾಡಬೇಡ ನೀ ಮೂರಕ್ಕ ಬಂದಿದ್ದಿ ನನ್ನ ಎಡಕ್ಕ ಹತ್ರದಲ್ಲಿ ಬೆಳಕ ಬಂದಿದ್ದೆ ಬಂದಿದ್ದೆ ಬಂದಿದ್ದಿ ನನ್ನ ಎಡಕ್ಕ ನನ್ನ ಮುಂದೆ ಮಾಡಬೇಡ ನೀ ಮೂರಕ್ಕ ಬಂದಿದ್ದಿ ನನ್ನ ಎಡಕ್ಕ ನನ್ನ ಮುಂದೆ ಮಾಡಬೇಡಲಿ ಮೂರಕ್ಕ ಹೆತ್ತ ಅಂದಾಳ ಕಡಕ್ಕ ನನ್ನ ಮುಂದೆ ಮಾಡಬೇಡ ನೀ ಮೂರಕ್ಕ ಹೆತ್ತ ಅಂದಾಳ ಕಡಕ್ಕ ನನ್ನ ಮುಂದೆ ಮಾಡಬೇಡ ನೀ ಮೂರಕ್ಕ ಬೆಟ್ಟ ನಡೆಯ ಸ್ವತ ನೀನು ಅಲೋಗ ನನ್ನ ತಾಕ ಬೆಟ್ಟ ನಡೆಯ ಸ್ವತ ನೀನು ಅಲೋಗ ನನ್ನ ತಾಕ ಇಲ್ಲ ಬೋಕ ಸಬದಾಗ ಮಾಡತೇನ ಚಕ್ಕ ತಗಿಯ ನಿನ್ನ ಬೋಕ ಸಬದಾಗ ಮಾಡತೇನ ಚಕ್ಕ ಯಾವೂರವಳು ಈಕಿ ಕಿವಿಯಾಗ ಹಾಕ ನಕಲಿ ಧುಮುಕಿ ಯಾವೂರವಳು ಏಕೆ ಕಿವಿಯಾಗ ಹಾಕಳ ಕರಿದುಮಕ್ಕೆ ಮಾಡ್ತಾಳ ಈಕಿ ಸೋಕಿ ಮಂದ್ಯಾಗ ನೋಡ್ತಾಳ ಹಣಿಕಾಕಿ ಮಾಡ್ತಾಳ ಈಕಿ ಸೋಕಿ ಮಂದ್ಯಾಗ ನೋಡ್ತಾಳ ಹಣಿಕಾಕಿ ಬೆಟ್ಟ ನಡೆಯ ಸಾಕ ನೀನು ಅಲ್ವಾದ ನನ್ನ ಸಾಕ ಬೆಟ್ಟ ನಡೆಯ ಸಾಕ ನೀನು ಅಲ್ವಾದ ನನ್ನ ಸಾಕ ಬಗೆಯ ನೇರ ಬೋಕ ಸಬದಾಗ ಮಾಡತೇನ ಚಕ ಕೈಯೊಳಗೆ ನಿನ್ನ ಬೋಕ ಸಬದಾಗ ಮಾಡತೇನ ಚಕ ಕೊಡ ಶಾಂತಬಾಯಿ ಸವಾಲ್ ಸಿಕ್ಕೈತಿಗಪ್ಪ ಹಲೋ ರೀ ಸವಾಲ್ ಸಿಕ್ಕೈತಿ ನೋಡ್ರಿ ಇದ್ರಿ 5ನೇ ಸವಾಲ್ ನೋಡ್ರಿ ಏನತಿಗೆ ಏನಿಸಲಾಗಲಿಲ್ಲ 5ನೇ ಸವಾಲ್ ರೀ ಪಾರ್ವತಿಗೆ ಸಹಿಸಲಾಗಲಿಲ್ಲ
ಇದು ನೋಡ್ರಿ ನಿಡುವಿಂದ ಅವ್ರು ಹಾಕಿರ್ತಕ್ಕಂಥ 5ನೇ ಸವಾಲ. ಏನಪ್ಪಿಗೆ ಏನು ಸವಾಲ ಆಗಲಿಲ್ಲ. ಇವರು ಮಗು ಕೂಡ ಕೊಟ್ಟಂತ ಉತ್ತರ ಪಾರ್ವತಿಗೆ ಸಹಿಸಲಾಗಲಿಲ್ಲ. ಇದು ಬ್ರಹ್ಮ ಪುರಾಣ 238 ನೋಡ್ರಿ. ಸರಿ ಐತೆ ಒಂದು ತಪ್ಪತ್ತೆ ಹೇಳಿ ತಪ್ಪನ್ಬೇಕು. ಹೌದು ಹೌದು ಹುಲಿ ಕೆಟ್ಟದೆ ಮಾತದ. ಇನ್ನ ನಿಡುಗುಂದವ್ರು ಹಾಕಿರ್ತಕ್ಕಂಥ 2ನೇ ಸವಾಲ್ ನೋಡ್ರಿ. ಏನಜೀನ ಏನಿತ್ತು, ಇವರು ಕೊಟ್ಟಂತ ಉತ್ತರ ನೋಡ್ರಿ ಕೃಷ್ಣಜೀನ ಅರಿ ಇತ್ತು ಅನ್ನೋದು ಉತ್ತರ ಕೊಟ್ಟಾರ. ಇವ್ರು ಸರಿ ಐತಂದ್ರೆ ಸರಿ ಐತನ್ರಿ, ತಪ್ಪಂದ್ರೆ ತಪ್ಪತ್ ಹೇಳ್ರಿ. ಇದು ಪದ್ಮ ಪುರಾಣ ಭಾಗ 1 ಐತ್ರಿ, ಪುಟ ಸಂಖ್ಯೆ 418 ರೀ. ಏ ಬಂದಿದ್ದಿ ನನ್ನ ಎಡಕ್ಕ, ನನ್ನ ಮುಂದ ಮಾಡಬೇಡ ಮುರ್ಕ. ಬಂದಿದ್ದೆ ನನ್ನ ಎಡಕ್ಕ, ನನ್ನ ಮುಂದ ಮಾಡಿದಿ ಮುರಕ. ಮಾಡಬೇಡ ನೀ ಮುರಕ ಗೆಳತಿ, ಹತ್ತಬೇಡ ನೀ ನಡಕ. ಮಾಡಬೇಡ ನೀ ಮುರಕ ಗೆಳತಿ, ಹತ್ತಬೇಡ ನಟಾಕ. ಬೆಟ್ಟ ನಡಿಯ ಸಾಕ, ನೀನು ಅಳುವಾಗ ನನ್ನ ತಾಕ. ಬೆಟ್ಟ ನಡಿಯ ಸಾಕ, ನೀನು ಅಳುವಾಗ ನನ್ನ ತಾಕ. ಬಗೆಯ ನಿನ್ನ ಬೋಕ, ಸಬದಾಗ ಮಾಡತೇನ ತ್ಯಾಕ. ಬಗೆಯ ನಿನ್ನ ಬೋಕ, ಸಬದಾಗ ಮಾಡತೇನ ತ್ಯಾಕ. ಮುಗುಳ್ಕೋಡು ಗ್ರಾಮಕ್ಕ ಬಾವಕ್ಕೆ ಮುತ್ತಾನ ದರ್ಶನಕ್ಕ. ಮುಗೋಡ ಗ್ರಾಮಕ ಎಲ್ಲ ಲಿಂಗ ಬಿತ್ತ ಬೆಳಕ. ಮುಗುಳ್ಕೋಡ ಗ್ರಾಮಕ್ಕ ಗುರುನಾಥ ಪುತ್ತಚ್ಚಿ ಅಲ್ಲಿ ಬೆಳಕ. ಮುಗೋಡ ಗ್ರಾಮಕ ಗುರುನಾಥ ಬಿತ್ತಲ್ಲಿ ಬೆಳಕ. ರಾಮಚಂದ್ರ ಕವಿ ಕಡಕ ನನ್ನ ಗಂಡ ಹಾಡುವುದಕ್ಕ. ರಾಮಚಂದ್ರ ಕವಿ ಕಡಕ ಪರಸನ ಗಂಡ ಬೆಳಸಾಕ. ಯಾವರ ಒಳ ಏಕೆ ಕಿವಿಯಾಗ ಹಾಕಲ ಕಲಿ ಧುಮಗಿ. ಯಾವರ ಒಳ ಏಕೆ ಕಿವಿಯಾಗ ಹಾಕಲ ಕಲಿ ಧುಮಗಿ. ಮಾಡ್ತಾಳವನ ತೋಕೆ ಮಂದ್ಯಾಗ ಮಾಡ್ತಾಳವನ ತೋಕೆ ಮಂದ್ಯಾಗ ನೋಡ್ತಾಳ ಹಣಿಕಾಗೆ. ಮುಗುಳ್ಕೋಡ ಗ್ರಾಮಕ್ಕ ಬಾವಮ್ಮಿ ಮುತ್ತಾನ ದರ್ಶನಕ್ಕ. ಮುಳ್ಗೋಲ ಗ್ರಾಮಕ ಭವಾನ ಮುತ್ಯಾನ ವೇದ ಬೆಳಕ. ಏ ಮುಗುಳ್ಕೋಡ 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 ಗ್ರಾಮಕ್ಕ ಬಾವಮ್ಮಿ ಮುತ್ತಾನ ದರ್ಶನಕ್ಕ. ಮುಗೋಡ ಗ್ರಾಮಕ ಮಾವನ ಮುತ್ಯಾನ ದರ್ಶನಕ. ಅಡಿಬೆಟ್ಟಿ ಗ್ರಾಮಕ್ಕ ಬಾವಮ್ಮಿ ಮೈರಾಯ ದರ್ಶನಕ್ಕ. ಉಳಿದಂತೆ ಗ್ರಾಮಕ ಮಾಲಿಂಗದ ಅನ್ನ ದರ್ಶನಕ. ಒಡರಟ್ಟಿ ರಾಮಚಂದ್ರ ಕೈ ಕಡಕ ಆಡವ ಪರಸನ್ ಕಡಕ. ರಾಮಚಂದ್ರ ಕವಿ ಕಡಕ ಪರಸನ ಗಂಡ ಬೆಳಸಾಕ. ಬೆಟ್ಟ ನಡಿಯ ಸ್ವಾಕ,